ತಮ್ಮ ಮುಖಾಂತರ ನಾಡಿನ ಜನತೆಗೆ ನಾನು ಉಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತೀನಿ. ಯಾಕಂದರೆ 31ನೇ ತಾರೀಕು ರಂಜಾನ್ ಹಬ್ಬನೂ ಇದೆ. ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಕಿದ್ವಾಯಿ ಆಸ್ಪತ್ರೆ ಬಂದಿರತಕ್ಕಂಥ ಮುಖ್ಯ ಉದ್ದೇಶ, ಇಲ್ಲಿ ಭಾಳ ದಿವಸಗಳಿಂದ ಇಲ್ಲಿ ಬ್ರೇಕೇಜ್ ಥೆರಪಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಿಂದೆ ಮಿನಿಸ್ಟ್ರ್ ಇದ್ದಾಗಲೇ. ಆದರೆ ಅದು ಕಾರಣಾಂತರಗಳಿಂದ ಡಿಲೇ ಆಗಿ ಗೊತ್ತಲ್ಲ ನಿಮ್ದು ಯಾವ ರೀತಿ ಆಯಿತು. ಹಾಗಾಗಿ ಈಗ ಬ್ರೇಕೇಜ್ ಥೆರಪಿ ಇವತ್ತು ನಾವು ಈಗಾಗಲೇ 27ನೇ ತಾರೀಕು ಮೊದಲನೇ ಪೇಷಂಟನ್ನು ಡಾಕ್ಟರ್ ನವೀನ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಬ್ರೇಕೇಜ್ ಥೆರಪಿ ಇದರಿಂದ ಭಾಳ ಅನುಕೂಲ ಆಗ್ತಕ್ಕಂಥದ್ದು, ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರು, ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಇವೆಲ್ಲ ಅಂದರೆ ಲೋಕಲೈಸ್ಡ್ ಏನು ನಾವು ರೇಡಿಯೇಷನ್ ಕೊಡೋದಿರುತ್ತಲ್ಲ, ಬೇರೆ ಸುತ್ತಮುತ್ತಲಿನ ಆರ್ಗನ್ಸಿಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಇದೊಂದು ಭಾಳ ಲೋಕಲೈಸ್ಡ್ ರೇಡಿಯೇಷನ್ ಸಿಸ್ಟಮ್ ಇದು ಬ್ರೇಕೇಜ್ ಥೆರಪಿ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೇಷಂಟ್ಗೆ ಅದರಿಂದ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ, ಪ್ರೈವೇಟಲ್ಲೂ ಇಲ್ಲ ಅಂದ್ಕೋತೀನಿ ನಾನು. ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ದರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ. ನಾನು ಇನಾಗ್ರೇಷನ್ ಮಾಡೋದೇನೋ ನೀವು ಪ್ರಾರಂಭ ಮಾಡಿ, ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ. ಈಗ ಇನ್ನೊಂದು ಇದ್ರದ್ದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು. ಆಮೇಲೆ ಫೌಂಡೇಶನ್ನು ಎಲ್ಲ 16ನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ. ಮುಂದಿನ ತಿಂಗಳು 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅನೇಕ ಪ್ರೋಗ್ರಾಮ್ಗಳಿವೆ, ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ವಿಶೇಷವಾಗಿ ಬ್ರೇಕೇಜ್ ಥೆರಪಿ ಇವತ್ತು ಪ್ರಾರಂಭ ಮಾಡಿ, ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾಯಿದೆ ಈ ಭಾಗದ. ತಮ್ಮ ಮುಖಾಂತರ ನಾನು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಏನಂದರೆ, ಬ್ರೇಕೇಜ್ ಥೆರಪಿ ಟ್ರೀಟ್ಮೆಂಟ್ ನಿಮಗೆ ಯಾರಾದರೂ ಅಡ್ವೈಸ್ ಮಾಡಿದರೆ ಖಂಡಿತವಾಗಿ ತಾವು ಇಲ್ಲಿ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಉಚಿತವಾಗಿ ಅವಕಾಶ ಇದೆ. BPL ಕಾರ್ಡ್ ನಿಮ್ಮದಿದ್ದರೆ. ಇಲ್ಲ ಅಂದರೆ ಅದಕ್ಕೇನು ಮಿನಿಮಮ್ ಚಾರ್ಜ್ ಇದೆ, ಅದನ್ನು ಕೂಡ ಭಾಳ ಕಮ್ಮಿಯಲ್ಲಿ ನಿಮಗಾಗುತ್ತೆ, ಸಬ್ಸಿಡೈಸ್ ರೇಟಲ್ಲಿ ಆಗುತ್ತೆ. ಆಮೇಲೆ ಇದು ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆ ಇದು, ಮತ್ತು ಇದು ಭಾಳ ಒಂದು ಆಧುನಿಕವಾಗಿರ್ತಕ್ಕಂಥ ಒಂದು ರೇಡಿಯೇಷನ್ ಮೆಷಿನ್ ಇದೆ. ಇದು ಬ್ರೇಕೇಜ್ ಥೆರಪಿ ಇದು ಲಾಂಗ್ ಲೈಫ್. ಇದು ಸುಮಾರು 5 ವರ್ಷ ಇದು ಸೋರ್ಸ್ ಲೈವ್ ಆಗಿರುತ್ತೆ, 5 ಇಯರ್ಸ್. ಇದು ಸೋರ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಅಡಿಷ್ನಲ್ ಬೆಡ್ ಹಾಸ್ಪಿಟಲ್ ಇಲ್ಲಿ 1.5 ಎಕರೆ ಲ್ಯಾಂಡು, ಇದಕ್ಕೆ ನಾನು KHSDPಗಿತ್ತು. ನಾನು ಇದನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆನೇ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ. ಆದರೆ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡ್ರ್ ಮಾಡಿಸಿದ್ದೆ ನಾನಿದ್ದಾಗ, ಯಾಕಂದರೆ ನಿಮ್ಗೆ ಗೊತ್ತಿದೆ, ಯಾಕಂದರೆ ಈ ಮತ್ತೆ ಹೋದ್ರೆ ಏನಾದರೂ ತೊಂದರೆ ಮಾಡ್ತಾರೆ ಅಂಥೇಳಿ 1.5 ಎಕರ್ಸ್ ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ಡು ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದರೆ 300 ಬೆಡ್ ಹಾಸ್ಪಿಟ್ಲ್ ಆಗುತ್ತೆ ಕಿದ್ವಾಯಿ. 300 ಬೆಡ್ ಹಾಸ್ಪಿಟ್ಲ್ ಆದರೆ ಇಟ್ ವಿಲ್ ಬಿಕಮ್ ಎ ರೀಜ್ನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ದರೆ ಅದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರಿಕಗ್ನೈಸ್ ಮಾಡ್ತಾರೆ. ಅದನ್ನು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾಯಿದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ. 25 ಕೋಟಿ KKRDB. ಆಮೇಲೆ
ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಇದನ್ನು ಟೈಅಪ್ ಮಾಡಿ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು 16ನೇ ತಾರೀಕು ಮಾಡ್ತಾಯಿದ್ದೀವಿ. ನಾನು ಸಚಿವನಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ, ಇದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಭಾಳ ದಿವಸ ಹಿಂದೆಯೇ ಪ್ರಾರಂಭ ಆಗಿದ್ದರೂ ಕೂಡ ಬಂದಾಗಿತ್ತು. ಇದನ್ನು ನಾವು ಮತ್ತೆ ಕಾರ್ಯಾರಂಭ ಮಾಡಿದ್ದು 2017ರಲ್ಲಿ 16ರಿಂದನೇ ಪ್ರಾರಂಭ ಮಾಡಿದ್ವಿ. ಈಗ ಸಾಕಷ್ಟು ಪ್ರಗತಿ ಆಗಿದೆ ಇಲ್ಲಿ ನೋಡಿ, ಏನಿಲ್ಲ ಅಂದರೂ ಕೂಡ ಈಗ OPD ಸುಮಾರು ಇಲ್ಲಿವರೆಗೆ 2020ರಿಂದ ಇದೆ, ಇದು ಇನ್ನೂ 17ರಿಂದ ಇಲ್ಲ. ಇಲ್ಲಿ 9,267 OPD ಆಗಿದೆ. ರಿಜಿಸ್ಟರ್ಡ್ ಕೇಸಸ್ 7,831, ಕನ್ಫರ್ಮ್ ಕೇಸಸ್ 7,831, ಸರ್ಜರಿ 1,521 ಸರ್ಜರೀಸ್ ಆಗಿವೆ. ಕಿಮೋಥೆರಪಿ 12,808 ಕಿಮೋಥೆರಪಿ ಪ್ರೊಸೀಜರ್ಸ್ ಆಗಿವೆ. ಆಮೇಲೆ ರೇಡಿಯೇಷನ್ RT ಪ್ಲ್ಯಾನ್ 1,648. ಆಮೇಲೆ PRC ಕೇಸಸ್ ಪ್ಯಾಲಿಯೇಟಿವ್ ಕೇರಿಗೆ 1,330. ಆಮೇಲೆ ನಂಬರ್ ಆಫ್ ಫಾಲೋಅಪ್ ಕೇಸಸ್ ಸುಮಾರು 77,508 ಫಾಲೋಅಪ್ ಆಗಿದೆ. ನಂಬರ್ ಆಫ್ ಅಡ್ಮಿಷನ್ ಇನ್ಪೇಷಂಟ್ಸ್ 11,687. ಈ ರೀತಿ ಈ ನಮ್ಮ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಇನ್ನೂ ಇದಕ್ಕೊಂದು ಮೇಲ್ದರ್ಜೆಗೆ ಒಯ್ಯಬೇಕು ಅಂತ ಹೇಳಿ ನಾವೇನು 76 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು 300 ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ PET CT ಇರುತ್ತೆ, ಅದರಲ್ಲಿ ಇನ್ನೊಂದು ಹೈ ಆ್ಯಂಡ್ ಲೀನ್ಯಾಕ್ ಮಷಿನ್ ಪ್ರೊವಿಷನ್ ಇದೆ. ಆಮೇಲೆ ಬ್ರೇಕೆ ಥೆರಪಿ ಇದೆ, ಅಲ್ಲೊಂದು ಬ್ರೇಕೆ ಥೆರಪಿ ಇದೆ. ಆಮೇಲೆ 4 ಆಪ್ರೇಷನ್ OTs, ಆಮೇಲೆ MRI ಒಂದು ಡಯಾಗ್ನೋಸ್ಟಿಕ್ ಬ್ಲಾಕ್ ಕೂಡ ಅದರಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಗಾಮಾ ಕ್ಯಾಮ್ರಾನು ಕೂಡ ಇದರಲ್ಲಿದೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಫುಲ್ ಫ್ಲೆಜ್ ಅಂದರೆ ಈ ಕಲ್ಯಾಣ ಕರ್ನಾಟಕಕ್ಕಾಗಿ, ಇದು ಕೇವಲ ಕಲಬುರಗಿಗಲ್ಲ, ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಇದೊಂದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಪಾಪ ಬೆಂಗಳೂರಿಗೆ ಅದರದ್ದು ಡಿಪೆಂಡ್ಸ್ ರೀ. ಪ್ರೈವೇಟ್ ಹಾಸ್ಪಿಟ್ಲ್ ಒಳಗಾದ್ರೆ ರಫ್ಲಿ ಅರೌಂಡ್ 60,000 ಚಾರ್ಜ್ ಮಾಡ್ತಿದ್ರು. ನಾವು ನಮ್ಮಲ್ಲಿ ಟ್ರೀಟ್ ಆಗಿರೋಂತಹ ಪೇಷಂಟ್ಸ್ಗಳಿಗೆ ಎಲ್ಲ BPL ಕಾರ್ಡ್ ಇರೋಂಥವ್ರಿಗೆ ನಾವು ಬೆಂಗಳೂರು ಕಿದ್ವಾಯಿಗೆ ಟ್ರೈನ್ ಪಾಸ್ ಕೊಟ್ಟು ಅಲ್ಲಿ ಟ್ರೀಟಿಂಗ್ ಡಾಕ್ಟ್ರಿಗೆ ರೆಫರೆನ್ಸ್ ಕೊಟ್ಟು ಕಳಿಸ್ತಿದ್ವಿ. ಸೊ ನಮ್ಮಲ್ಲಿ ಟ್ರೀಟ್ ಆಗಿರೋ ಎಲ್ಲ ಪೇಷಂಟ್ಸ್ ಬೆಂಗಳೂರು ಕಿದ್ವಾಯಿಗೆ ಫ್ರೀಯಲ್ಲೇ ಟ್ರೀಟ್ ಆಗ್ತಿತ್ತು ಅವ್ರಿಗೆ. ಬಟ್ ಅಲ್ಲಿ ಹೋಗ್ಬೇಕಾಗ್ತಿತ್ತು ಪಾಪ ಅವರು, ದೂರ 600 ಕಿಲೋಮೀಟರ್. ಈಗ ಇಲ್ಲೇ ಮಾಡ್ಬೋದು. ಈಗ ನಮ್ಮೆಲ್ಲ ಸುತ್ತಮುತ್ತಲಿಂದೆಲ್ಲ ಜಿಲ್ಲೆಗಳಲ್ಲಿ ಬೆಂಗಳೂರಿಗೆ ಹೋಗೋದನ್ನು ತಪ್ಪಿಸಿ ಇಲ್ಲೇ ಟ್ರೀಟ್ಮೆಂಟ್ ಆಗ್ತಾಯಿದೆ. ಸೊ ಇಲ್ಲಿ ನಾವು ಆನ್ ಆ್ಯಂಡ್ ಅವರೇಜ್ ಆಲ್ಮೋಸ್ಟ್ 15ರಿಂದ 20 ಕೇಸಸ್ ಟ್ರೀಟ್ ಮಾಡ್ಬೋದು ರೀ ಎವ್ರಿ ಡೇ. ಬಟ್ ಅಷ್ಟೊಂದು ಕೇಸಸ್ ಲೋಡ್ ನಮ್ಮಲ್ಲಿ ಇಲ್ಲ ಇವಾಗ ಎಟ್ ಪ್ರೆಸೆಂಟ್. ಸರ್ವಿಕ್ಸ್ ಆಗಲಿ ಬೇರೆ ಅಂತ ಬ್ರಾಕಿಥೆರಪಿ ಸೂಟೇಬಲ್ ಇರೋಂಥ ಪೇಷಂಟ್ಸ್ಗಳು. ಸೊ ನಾವು ಈ ಮೊನ್ನೆ ಗುರುವಾರ 1 ಕೇಸ್ ಟ್ರೀಟ್ ಮಾಡಿದ್ವಿ. ನೆಕ್ಸ್ಟ್ ವೀಕು 3 ಕೇಸಸ್ ಇದೆ. ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಒಂದೊಂದು ಕೇಸಸ್ ಹಾಕೊಂಡಿವಿ. ಸಿಬ್ಬಂದಿ ಇಲ್ಲಿ ಯಾರು ಪ್ರಶ್ನೆ ಗೊತ್ತಿಲ್ಲ. ಈಗ 100% ನಾವು ಬರೀ ಬಿಲ್ಡಿಂಗ್ ಮಾಡಿ ಬಿಡ್ತಾ ಇಲ್ಲ. ದಯವಿಟ್ಟು ಈ ರೀತಿ ಮೆಸೇಜ್ ಕೊಡೋಕೆ ಹೋಗಬೇಡಿ. ಟ್ರಾಮಾ ಸೆಂಟರ್ ಮಾಡಿದ್ದೀವಿ. ಟ್ರಾಮಾ ಸೆಂಟರ್ ಇಸ್ ಫಂಕ್ಷನಿಂಗ್. ಇದು ಫಾರ್ ದಿಸ್ ಆಲ್ಸೋ ಟೆಲ್ ಇಲ್ಲ, ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಈಗಾಗಲೇ ನಾವು ಇಲ್ಲಿ 80 ಬೆಡ್ ಹಾಸ್ಪಿಟ್ಲೇ 90 ಬೆಡ್ ಹಾಸ್ಪಿಟ್ಲೇ ನಡೀತಾ ಇದೆ. ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಇಲ್ಲಿ ಯಾವುದೂ ಕೊರತೆ ಸದ್ಯಕ್ಕಿಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ಪೋಸ್ಟು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ನಮಗೆ ಕಿದ್ವಾಯಿ, ಬ್ಯಾಂಗ್ಳೂರು ಮತ್ತು ಕಲಬುರಗಿ ಸೇರಿ 430 ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿದ್ವಿ ಹೊಸದಾಗಿ. 430 ಪೋಸ್ಟ್ ಹ್ಯಾವ್ ಬಿನ್ ಸ್ಯಾಂಕ್ಷನ್. ಈಗ ನಾವು ರಿಕ್ರೂಟು ಮಾಡೋಕ್ಕೆ ಹೊರಟಿದ್ವಿ. ಬಟ್ ಈಗ ಅದನ್ನು ಇಂಟರ್ನಲ್ ರಿಸರ್ವೇಷನ್ಲಿಂದ ಒಂದು 2 months ಹೋಲ್ಡ್ ಇರೋದ್ರಿಂದ ಮಾಡ್ತಾ ಇಲ್ಲ. 430 ಪೋಸ್ಟು ಅಡಿಷ್ನಲಿ ನಮ್ಮ ಬ್ಯಾಂಗ್ಳೂರು ಕಿದ್ವಾಯಿ, ಕಲಬುರಗಿ ಕಿದ್ವಾಯಿ ಸೇರಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆ ರೀತಿ ನೀವು ದಯವಿಟ್ಟು ಮೆಸೇಜ್ ಕೊಡೋಕೆ ಹೋಗಬೇಡಿ. 100% ನಾವು ಯಾವ್ಯಾವ ಇಲ್ಲಿ ಕಾಣಿಸ್ತಾ ಇಲ್ವ ಹಾಸ್ಪಿಟ್ಲಿಗೆ ನಡೀತಾ ಇರೋದು? ಇಲ್ಲ ಸಿಬ್ಬಂದಿನೂ ಇದ್ದಾರೆ. ಸ್ವಲ್ಪ ದಯವಿಟ್ಟು ಸರಿಯಾಗಿ ನೋಡಿ. ಈಗೇನಿಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಡೀತಾ ಇಲ್ವಾ? ಎಲ್ಲ ಇದ್ದಾರೆ ನೋಡಿ. ನಾವು ಗೌರ್ಮೆಂಟಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಯಾಕಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಇದು ಉಚಿತವಾಗಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಎಟ್ ನೋ ಕಾಸ್ಟ್. BPL ಕಾರ್ಡ್ ಇದ್ದರೆ ನೋ ಕಾಸ್ಟ್ ಇದೆ, APL ಕಾರ್ಡ್ ಇದ್ದರೆ ಮಿನಿಮಮ್ ಕಾಸ್ಟ್ ಇದೆ. ಇದೇ ಟ್ರೀಟ್ಮೆಂಟು ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಮಿನಿಮಮ್ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಏನದಕ್ಕೇನು ಲಿಮಿಟೇ ಇಲ್ಲ. ಆದರೆ ನಾವು ಸರ್ಕಾರಿ ಮಟ್ಟದಲ್ಲಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಹಾಕಿ
ಲೇಟೆಸ್ಟ್ ಟ್ರೀಟ್ಮೆಂಟು ನಾವು ರೆಜ್ಯೂಮು ಕೊಡ್ತಾ ಇದ್ದೀವಿ ಅಟ್ ಎ ನೋ ಕಾಸ್ಟ್, ಫ್ರೀ ಆಫ್ ಕಾಸ್ಟ್. ಯಾಕಂದರೆ ನಾವು ಜನರ ಹಿತವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಇದನ್ನು ನಾವು ಮಾಡಿದ್ದೀವಿ. ಬೇರೆ ಈ ರಿಲೇಟೆಡ್ ಏನಾದರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು. ನಮಗೆ ಕೊಟ್ಟಿದ್ದಾರೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿಸ್ ನ್ಯೂ ಬಿಲ್ಡಿಂಗ್. ಐ ಹ್ಯಾವ್ ರಿಕ್ವೆಸ್ಟೆಡ್ ಆನ್ ಮೈ ಪರ್ಸ್ನಲ್. ಯಾಕಂದರೆ ನಾವು ರಿಕ್ವೆಸ್ಟ್, ಐ ಆಮ್ ಎ ಕೋ ಚೇರ್ಮನ್ ಆಫ್ KEA. ಚೇರ್ಮನ್ ಈಸ್ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಹಾಗಾಗಿ ಇದು ಆಸ್ಪತ್ರೆ ಮಾಡೋದಕ್ಕೆ ಯು ಥಿಂಕ್ ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್ ಓನ್ಲಿ. ಏನಂದ್ರೆ ಸುಮ್ಮನೆ ತಾನೇ ಆಗ್ತಾ ಇವೆ ಎಲ್ಲ ಅಂದ್ಕೊಳ್ತಾ ಇದ್ದೀರಿ. ನಾವು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ ಎಲ್ಲ ಸ್ಯಾಂಕ್ಷನ್ ಮಾಡಿಸೋದಕ್ಕಂತ ಹೇಳ್ತಾ ಇದ್ದೀನಿ. ನಿಮಗೆ ಹಣ ಹೊಂದಿಸ್ಬೇಕು ಅಂದರೆ ಎಲ್ಲೆಲ್ಲಿಂದ ಹೊಂದಿಸ್ಬೇಕು ಅಂತಂದರೆ ಐ ರಿಕ್ವೆಸ್ಟೆಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್, ನಮ್ಮಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು ಅವಶ್ಯಕತೆ ಇದೆ, KEಯಿಂದ ದುಡ್ಡು ಕೊಡೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ 25 ಕೋಟಿ ಕೊಡಿಸಿ, KKRDBಯಿಂದ 25 ಕೋಟಿ ಕೊಡಿಸಿ, ನಮ್ಮ ವರ್ಲ್ಡ್ ಇನ್ಸ್ಟಿಟ್ಯೂಟಿಂದ 16 ಕೋಟಿ, ಸರ್ಕಾರದಿಂದ 10 ಕೋಟಿ ಅಂಥೇಳಿ ನಾವು ಕಳೆದ ವರ್ಷ ನಮ್ಮ ಏನಂದರೆ ಕಿದ್ವಾಯಿ ಸೆಂಟಿನರಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಅದನ್ನು ನಾವು ಇದೊಂದು ಲೋಕಾರ್ಪಣೆಯಲ್ಲಿ ಮಾಡೋಣ ಅಂಥೇಳಿ ಇದೆಲ್ಲ ಹಣ ಹೊಂದಿಸಿ ಮಾಡಿದ್ದು ಕೇಳ್ತಾ ಇದ್ದೀನಿ ನಾನು. ಇಸ್ ತಾನೇ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್, ಅನ್ಲೆಸ್ ದೇರ್ ಇಸ್ ಅನ್ ಎಫರ್ಟ್ ಇಟ್ ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್. ಬೆಂಗಳೂರಿಗೆ ಯಾರು ಹೋಗ್ತಾ ಇದ್ದಾರೆ ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋರಿಗೆ ನಾವೇನು ತಡೆಯೋಕ್ಕಾಗಲ್ಲ. ಯಾರು ಅಫೋರ್ಡಬಲ್ ಪೇಷಂಟ್ಸ್ ಇದ್ದಾರೆ ಅವರಿಗೆ ದೇರ್ ಇಸ್ ಇಟ್ಸ್ ಅ ಫ್ರೀ ವರ್ಲ್ಡ್, ಎಲ್ಲಾದರೂ ಹೋಗ್ಬೋದು. ಬಟ್ ಬಡವರಿಗೆ ಇದು ಬ್ರೇಕೇಜ್ ಥೆರಪಿ ಇವತ್ತು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಇಲ್ಲಿ ಬ್ರೇಕೇಜ್ ಥೆರಪಿ ಸೂಟಬಲ್ ಪೇಷಂಟ್ಸ್ ಅಂದರೆ ಎಲ್ಲ ಕೇಸಲ್ಲಿ ಬ್ರೇಕೇಜ್ ಥೆರಪಿ ಮಾಡಲ್ಲ. ದೇರ್ ಆರ್ ಸರ್ಟನ್ ಐಡೆಂಟಿಫೈಡ್ ಕೇಸಸ್ ವೇರ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಬೆನಿಫಿಷಿಯಲ್ ಆಗುತ್ತೆ. ಅದು ಡಾಕ್ಟರ್ಸ್ ಐಡೆಂಟಿಫೈ ಮಾಡಿ ಬ್ರೇಕೇಜ್ ಥೆರಪಿ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವ್ಯಾವ ಪೇಷಂಟ್ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಬ್ರೇಕೇಜ್ ಥೆರಪಿ ಬೇಕಾಗಿರ್ತಕ್ಕಂಥ ಪೇಷಂಟ್ಸನ್ನು ಬೆಂಗಳೂರಿಗೆ ಟಿಕೆಟ್ ಕೊಟ್ಟು ಕಳಿಸ್ತಿದ್ರು. ಟಿಕೆಟ್ ಕೊಟ್ಟು ವಿತ್ ರೈಲ್ವೆ ಪಾಸ್, ಹಾಂ, ವಿತ್ ರೆಫರೆನ್ಸ್ ಕಟ್ಟಿ ಅಲ್ಲಿ ಫ್ರೀ ಆಗ್ತಾಯಿತ್ತು. ಈಗ ಅವರು ನೋಡಿ ಅದೆಲ್ಲ ಅವಾಯ್ಡ್ ಆಗ್ತಾಯಿದೆ. ಇಲ್ಲೇ ಮಾಡ್ಬೋದು, ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ದಟ್ ಈಸ್ ದ ಇಂಪಾರ್ಟೆಂಟ್. ಹಾಂ, ಎಲ್ಲ ಅಡ್ಮಿನಿಸ್ಟ್ರೇಷನ್ ಇಸ್ ವೆಲ್ ಇಕ್ವಿಪ್ಡ್. ಏನು ಅವಶ್ಯಕತೆ? ಹಾಂ, ಇಲ್ಲೇನು ಅವಶ್ಯಕತೆ ಇಲ್ಲ. ನಿನ್ನೆ ಈ ಕಡೆಯಿಂದ ಈ ಗೇಟ್ ಇದೆಯಲ್ಲ, ಇದು ಈಗ ನನಗೆ ಇಲ್ಲಿ ಕೆಲವು ಡಾಕ್ಟರ್ಸು ರಿಕ್ವೆಸ್ಟ್ ಮಾಡಿದರು ಏನಂದರೆ ಈ ಕಡೆಯಿಂದ ಓಪನ್ ಮಾಡಿಸಿ ನಾವು ಇಷ್ಟು ದಿವಸ ಇದು ಯಾಕೆ ಅಂದರೆ ಇಲ್ಲ ಜಯದೇವ ಇತ್ತು ಒಂದು, ಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಾಗಾಗಿ ಅವರಿಗೆ ಇದು ರಿಸ್ಟ್ರಿಕ್ಷನ್ ಇತ್ತು. ಈಗ ಇದೆಲ್ಲ ಓಪನ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಇಲ್ಲಿ ನಮ್ಮ SP ಆಫ್ ಮನೆ ಪಕ್ಕದಲ್ಲಿ ಒಂದು ಗೇಟ್ ಇದೆ. ಆ ಗೇಟಿಂದ ಬಟ್ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನು ಅಪ್ರೆಂಷನ್ ಇದೆ ಅಂದರೆ ಭಾಳಷ್ಟು ಕಳ್ತನ ಆಗ್ತಾ ಇದೆ, ಮಲ್ಟಿಪಲ್ ಗೇಟ್ಸ್ ಇದ್ರೆ ಅಂತ. ಆದರೆ ಇದು ಕಿದ್ವಾಯಿಗೆ ಡೆಡಿಕೇಟೆಡ್ ಅಂತ ಮಾಡ್ಬೋದು, ಬಿಕಾಸ್ ಪೀಪಲ್ ಕ್ಯಾನ್ ಕಮ್ ದಿಸ್ ವೇ ಆಲ್ಸೋ. ಯಾವುದು ಫೌಂಡೇಶನ್ ಮಾಡ್ತಾ ಇದ್ದೀವಿ ನಾವು. ವಿ ಹ್ಯಾವ್ ಗಿವನ್ 1.5 year. 1.5 year ಇಸ್ ಅ ಟೈಮ್ ಲೈನ್. ಬಟ್ ನಿಯರ್ಲಿ ಎಲ್ಲ ಇಕ್ವಿಪ್ ಆಗಿ ಎಲ್ಲ 2 years ಆಗ್ಬೋದು. But this is a functioning hospital, Allah. This is a functioning hospital. We are adding facility here so that ಇಲ್ಲಿ PET CT ಬರಬೇಕು, ಗ್ಯಾಮಾ ನೈಫ್ ಬರಬೇಕು. ಈಗ ಆಲ್ರೆಡಿ ನಮ್ಮ ಹತ್ರ ಹೈ ಎಂಡ್ ಲೀನಿಯಾಕ್ ಮಷಿನ್ ಇದೆ. ಈಗ ಬ್ರೇಕೇಜ್ ಥೆರಪಿನೂ ಬಂತು. ಹಾಗಾಗಿ ಅಲ್ಲಿ PET CT ಮತ್ತು ಗ್ಯಾಮಾ ನೈಫು ಮತ್ತು ಅಡಿಷ್ನಲ್ ಇನ್ನೊಂದು ಹೈ ಎನರ್ಜಿ ಲೀನಿಯಾಕನ್ನು ಅಳವಡಿಸೋದಕ್ಕೆ ನಾವು ಬಂಕರ್ಸ್ನು ಮಾಡಿದ್ದೀವಿ. ಅದು ಬಂಕರ್ಗೆ ಪರ್ಮಿಷನ್ ಕೂಡ ಸಿಕ್ಕಿದೆ, ಈಗ ಸಿಗ್ತಾ ಇದೆ ಎಲ್ಲ. ಈಗ ನನಗನ್ಸಿದ ಮಟ್ಟಿಗೆ 80% ಟ್ರೀಟ್ಮೆಂಟ್ ಇಲ್ಲೇ ಸಿಗ್ತಾ ಇದೆ. ಈಗ ಇಲ್ಲಿ ಬ್ರೇಕೇಜ್ ಥೆರಪಿ ಆದಮೇಲೆ ಗ್ಯಾಮಾ ನೈಫ್ ಅದು ಒಂದೇ ಇಲ್ಲ. ಆಮೇಲೆ PET CT ಒಂದು ಬೇಕು. PET CT ಇದು ಡಯಾಗ್ನೋಸ್ಟಿಕ್. ಅದು PET CT ಇಸ್ ನಾಟ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್, ಇಟ್ಸ್ ಅ ಡಯಾಗ್ನೋಸ್ಟಿಕ್ ಥಿಂಗ್. ಸೊ ಅದನ್ನು ಈಗ ನಾವು ನೆಕ್ಸ್ಟ್ ಇದರಲ್ಲಿ ಆ್ಯಕ್ಚುಲಿ ಸ್ಯಾಂಕ್ಷನ್ ಆಗಿದೆ, ಕಲಬುರಗಿಗೆ PET CT ಸ್ಯಾಂಕ್ಷನ್ ಆಗಿದೆ. ಆದರೆ PET CT ನಾವು ಅಳವಡಿಸ್ಬೇಕಂದ್ರೆ ಬಂಕರ್ ಬೇಕು. ಆ ಬಂಕರ್ ಬೇಕಂದರೆ ಅದು ಹೊಸ ಬಿಲ್ಡಿಂಗಲ್ಲಿ ಬಂಕರ್ ಪ್ರೊವಿಷನ್ ಇದೆ. ಹೊಸ ಬಿಲ್ಡಿಂಗ್ ಆದಮೇಲೆ PET CTನೂ ಬರುತ್ತೆ. ಅದಕ್ಕೆ ನನಗೆ ಅದಕ್ಕೆ ನೀವು ಲಾಸ್ಟ್ ಟೈಮು ಸೆನ್ಸಿಟಿವಿಟಿ ಕೊರತೆ ಒಂದು. ಬಟ್ ಈ ಆರೋಪಗಳು ಜಯದೇವದಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಏನೋ ಒಂದು ಸ್ವಲ್ಪ ಅಟೆಂಡ್ ಮಾಡೋದು ಪರ್ಟಿಕ್ಯುಲರ್ ಜಿಮ್ಸ್ ಅಂತ ಅದನ್ನು. ನನಗೆ ನೀವು ಲಾಸ್ಟ್ ಟೈಮ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಂದು ಒಂದು ಮನವಿ ಇದೆ, ದಯವಿಟ್ಟು ಏನಾದರೂ ಇನ್ಸ್ಟಿಟ್ಯೂಷನ್ ಕೊರತೆ ಇದ್ದರೆ ನನಗೆ ಹೇಳಿ. ನೀವು ಅದನ್ನು ಪ್ರಸಾರ ಮಾಡಬೇಡಿ, ನನಗೆ ಹೇಳಿ. ಐ ವಿಲ್ ಕರೆಕ್ಟ್ ಇಟ್.
ಒಂದ್ ವೇಳೆ ಇಲ್ಲಿ ಕೇಳಿ, ಇಲ್ಲ ಐ ಆಮ್ ಅವೈಲೇಬಲ್, ನನಗೆ ಹೇಳ್ಬೋದು ನೀವು. ಅದಕ್ಕೆ ನಾನು ಲಾಸ್ಟ್ ಟೈಮು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ಅದಕ್ಕೆ ನಾನು ಒಂದು PR ಅಪಾಯಿಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಓನ್ಲಿ ಫಾರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಫಾರ್ ಪ್ರೆಸ್. ಯಾಕಂದರೆ ಕೋಆರ್ಡಿನೇಷನ್ ಏನಾಗ್ತಾ ಇದೆ, ಅದಕ್ಕೆ ನಾನು ನಿಮಗೆ ಲಾಸ್ಟ್ ಟೈಮ್ನು ಹೇಳಿದ್ದೆ, ಏನಾದರೂ ನೀವು ಒಳ್ಳೇದೇ ನೀವು ಬಿತ್ತರಿಸೋದೇನೆಂದರೆ ಇಲ್ಲಿ ಒಳ್ಳೇದಾಗಿದ್ದಾನೆ ಜನರಿಗೆ ತಿಳಿಸಿ, ಯಾಕಂದ್ರೆ ಜನ ಜಾಸ್ತಿ ಬರಲಿ. ಆದರೆ ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ರೆ ನನ್ನ ಗಮನಕ್ಕೆ ತರಿ, ಅದನ್ನು ನಾನು ಕರೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ಅದಕ್ಕೆ ಇಲ್ಲ, ಅದಕ್ಕೇನೆ ಒಂದು ಡೆಡಿಕೇಟೆಡ್ ಪಬ್ಲಿಕ್ ರಿಲೇಷನ್ ಆಫೀಸರು ಐ ವಿಲ್ ಅಪಾಯಿಂಟ್ ಫಾರ್ ಜಿಮ್ಸ್. ಇಲ್ಲಂತೂ ಇರ್ತಾರೆ, ಇಲ್ಲೇನೋ ಅಂತ ಅವಶ್ಯ ಇಲ್ಲ. PR ಇಲ್ಲಿ ಆಲ್ರೆಡಿ ಒಂದು PR ಇಸ್ ದೇರ್ ಹಿಯರ್. ಅವ್ರು ಏನೇ ಇದ್ದರೂ ಕೂಡ ಅವ್ರು ನೀವು ನಂಬರ್ ಕೊಟ್ಟಿರ್ತೀವಿ, ಯಾವ ಹಾಸ್ಪಿಟ್ಲಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೇ ಸಮಸ್ಯೆ ಇದ್ದರೆ ನೀವು ಹೇಳಿದ್ರೆ ದಯವಿಟ್ಟು ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ಐ ಆಮ್ ಹಿಯರ್ ದ ಮಿನಿಸ್ಟರ್, ನಾವು ಇನ್ಚಾರ್ಜ್ ಆಫ್ ದ ಡಿಪಾರ್ಟ್ಮೆಂಟ್, ಐ ವಿಲ್ ಕರೆಕ್ಟ್ ಇಟ್. ಬಟ್ ನಿಮಗೇನಾದರೂ ಒಳ್ಳೇದು ನೀವು ಏನಾಗ್ತಾ ಇದೆ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದು ಯಾವುದೋ ಒಂದು ಇನ್ಸಿಡೆಂಟ್ಲಿಂದ ಅದು ಇಟ್ ಶುಡ್ ನಾಟ್ ಕೊಟ್ಟರೆ ಏನಾಗುತ್ತೆ, ನೀವು ಹಿಂಗೆ ರಾಂಗ್ ಮೆಸೇಜ್ ಹೋಗೋದ್ರಿಂದ ಅದರಿಂದ ಯಾರಿಗೂ ಅನುಕೂಲ ಇಲ್ಲ. ಏನು ಒಂದಿನ ನ್ಯೂಸ್ ಆಗ್ಬೋದು ಅಷ್ಟೇ, ಆದರೆ ಅದರಿಂದ ಜನರಲ್ಲಿ ಆಸ್ಪತ್ರೆಯಲ್ಲಿ ಏನಪ್ಪ ಅಲ್ಲಿ ಏನೋ ಹಿಂಗಂತೆ, ಅದು ಯಾರು ಯಾಕೆ ಪಾಪ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರ ಮೇಲೆ ಭಾಳ ದುಬಾರಿ ಖರ್ಚು ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ, ಎಸ್ಪೆಷಲಿ ಇಲ್ಲಿ ಆಗಲಿ ಜಯದೇವ ಆಗಲಿ सुपर स्पेशलिटी हॉस्पिटल्स आर वन ऑफ द बेस्ट मैन्ड हॉस्पिटल्स। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान